ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಒಂದು ರೀತಿ ಹೊಸ ಜೋಶ್, ಹುಮ್ಮಸ್ಸು. ಇವತ್ತೊಂದಿನ ಬಂದ್ರೆ ಅದೇನೋ ಗೊತ್ತಿಲ್ಲ, ಒಳಗಡೆ ಒಂದು ರೀತಿ ರಾಷ್ಟ್ರಾಭಿಮಾನ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಜಾಗೃತವಾಗುತ್ತೆ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಸಭಾ ಕೂಡ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸಭಾ. ನಾವ್ ಯಾರು ಒಬ್ರಿಗೊಬ್ರು ಸಿಕ್ಕಿದಾಗ ಇವತ್ತು ಫಸ್ಟ್ ವಿಶ್ ಮಾಡೋದೇನಪ್ಪ ಅಂದ್ರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಿಮ್ಮೆಲ್ಲರಿಗೂ ಕೂಡ ಸ್ವತಂತ್ರೋತ್ಸವದ ದಿನಾಚರಣೆಯ ಶುಭಾಶಯಗಳು. ಲೆಟ್ಸ್ ನಾಟ್ ಕೀಪ್ ಇಟ್. ಇವತ್ತು ಒಂದು ದಿನಕ್ಕೆ ಮಾತ್ರ ಇವತ್ತು ನಾವು ಅದನ್ನ ಸೀಮಿತಗೊಳಿಸೋದಲ್ಲ, ನಾವು ವಿಶ್ ಮಾಡ್ತಿರೋದಲ್ಲ. ಅಫ್ಕೋರ್ಸ್ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಈ ರಾಷ್ಟ್ರದ ಜನತೆಗೆ ಶುಭಾಶಯವನ್ನು ಕೋರುತ್ತಿರುವ ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 72ನೇ ಸ್ವತಂತ್ರೋತ್ಸವದ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದ ಜನತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಶುಭ ಕೋರಿರುವಂತಹ ಈ ಕ್ಷಣದ ಮೊದಲ ಬ್ರೇಕಿಂಗ್ ನ್ಯೂಸ್ ಒಂದಿಗೆ ನಾವು ಇವತ್ತಿನ ನ್ಯೂಸ್ ಶುರು ಮಾಡ್ತಿದ್ದೀವಿ. ಈ ಕ್ಷಣದಿಂದ ನಾನ್ ಸ್ಟಾಪ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಾಗುತ್ತಿರುವ ಇವತ್ತಿನ ಎಲ್ಲ ಸಂಭ್ರಮದ ಮತ್ತು ಎಲ್ಲ ಬೆಳವಣಿಗೆಯ ಮತ್ತು ಎಲ್ಲ ಭಾಷಣದ ಸುದ್ದಿಗಳನ್ನು ಹೊತ್ತು ಈ ಕ್ಷಣ ಶುರು ಮಾಡ್ತಿದ್ದೀವಿ. ನಿಮ್ಮೆಲ್ಲರಿಗೂ 72ನೇ ಸ್ವತಂತ್ರೋತ್ಸವದ ಶುಭಾಶಯಗಳು ಅಂತ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕ್ಷಣ ದೇಶದ ಜನತೆಗೆ ಶುಭಾಶಯವನ್ನು ಕೋರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಸ್, ಈ ಕ್ಷಣ ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರೋದು ಪ್ರತಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತು ಪ್ರತಿ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ, ಆದರೆ ಅಲ್ಲಿ ನಡೆಯುವಂಥ ಪೆರೇಡಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಅದು ಡಿಫ್ರೆಂಟ್ ಕಾಣುತ್ತೆ ನಮಗೆ. ಮತ್ತು ಧ್ವಜಾರೋಹಣ ಮಾಡುವವರು ಮತ್ತು ಅಲ್ಲಿ ಮಾತನಾಡುವವರು ಅವ್ರು ಮಾತ್ರ ಡಿಫರೆನ್ಸ್ ಅನಿಸ್ತಾರೆ ನಮಗೆ, ರಾಷ್ಟ್ರಪತಿಗಳು ಮಾತಾಡೋದು ಮತ್ತು ಪ್ರಧಾನಮಂತ್ರಿಗಳು ಮಾತಾಡೋದು ಅಂತ. ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಭಾಷಣವೇ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. 5ನೇ ಬಾರಿಗೆ ಪ್ರಧಾನಿ ಮೋದಿಯಿಂದ ಧ್ವಜಾರೋಹಣ, ಯಾಕೆಂದರೆ ಈ ಟರ್ಮ್ ಅದು 5 ವರ್ಷ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಇದು ಈ ಟರ್ಮ್ನ ಒಂದು ರೀತಿ ಕೊನೆಯ ಭಾಷಣ ಆಗುತ್ತೆ. ತದನಂತರ ಮುಂದಿನ ಲೋಕಸಭಾ ಚುನಾವಣೆ, ಆಮೇಲೆ ಏನಾಗುತ್ತೆ ಕ್ವಶನ್ ಮಾರ್ಕ್. ಆದರೆ ನೀವು ನೋಡ್ತಿರುವಂತಹ ನೇರ ಪ್ರಸಾರದ ವಿಜುವಲ್ಸ್ ಕೆಂಪುಕೋಟೆ ನವದೆಹಲಿಯಿಂದ ಬರ್ತಾ ಇದೆ. ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಕೆಂಪುಕೋಟೆಯ ಆ ಆವರಣ. ಕೆಂಪುಕೋಟೆಯ ಮೇಲೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ 7:30 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಷಣವನ್ನು ಮಾಡ್ತಾರೆ. ತ್ರಿವರ್ಣ ಧ್ವಜವನ್ನು ಹಾರಿಸಿದ ನಂತರ ದೇಶದ ಎಲ್ಲ ಪ್ರಜೆಗಳನ್ನು ಉದ್ದೇಶಿಸಿ ಅವರ ಭಾಷಣ, ಅವರ ಮೊದಲ ಬಾರಿಯ ಭಾಷಣ ಪ್ರಧಾನಮಂತ್ರಿ ಆದಮೇಲೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿತ್ತು. ಅದಾದ್ಮೇಲೆ ಈ ಅವಧಿಯ ಕೊನೆಯ ಭಾಷಣ ಇದಾಗಿರೋದ್ರಿಂದ ಇದು ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಭಾಷಣ ಕೂಡ ಹೌದು. ಯಾಕೆ ಅಂದ್ರೆ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ನಾನೇನ್ ಮಾಡ್ತೀನಿ ಅಂತ ಹೇಳುವುದಕ್ಕೆ ಮೊದಲ ಭಾಷಣ ದೊಡ್ಡ ಮಟ್ಟದ ಒಂದು ರೀತಿ ಇಡೀ ನಮ್ಮ ರಾಷ್ಟ್ರ ಅಂತಲ್ಲ ಬೇರೆ ರಾಷ್ಟ್ರಗಳನ್ನು ಕೂಡ ಗಮನ ಸೆಳೆದಿತ್ತು. ಈಗ ಅವರು ಅಧಿಕಾರದ ಕೊನೆಯ ಅವಧಿ ಇದು, ಮುಂದೆ ಎಲೆಕ್ಷನ್ ಇದೆ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದ ಒನ್ಸ್ ಅಗೇನ್ ನಮ್ಮ ರಾಷ್ಟ್ರವನ್ನು ಒಳಗೊಂಡು ಬೇರೆ ರಾಷ್ಟ್ರದವರು ಕೂಡ ತಿರುಗಿ ನೋಡ್ತಿರ್ತಾರೆ. ನರೇಂದ್ರ ಮೋದಿ ಭಾರತದ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಏನನ್ನು ಮಾತಾಡುತ್ತಾರೆ, ಬರೀ ಮಾತನಾಡುವುದಷ್ಟೇ ಅಲ್ಲ, ಕೊಡುಗೆಗಳನ್ನು ಏನು ಕೊಡುತ್ತಾರೆ ಅನ್ನೋದು ಈಗ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ನೀವು ನೋಡ್ತಿದ್ರೆ ತಕ್ಷಣಕ್ಕೆ ಯಾರನ್ನಾರು ಪ್ರಶ್ನೆ ಕೇಳಿದ್ರೆ, ಸಭಾ ನಿಮಗೆ ಎಷ್ಟು ಬಣ್ಣ ಕಾಣುತ್ತೆ ಅಂದ್ರೆ ಏನ್ ಹೇಳ್ತೀಯಮ್ಮ? 3 ಬಣ್ಣ ಕಾಣ್ತಾ ಇದೆ. ಅದಂತೂ ಡಾಮಿನೇಟ್ ಆಗಿ ಅಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಗಳಾಗಿದೆ, ಅಲ್ಲಿ ಮಕ್ಕಳು ನಿಲ್ಲುವುದರಿಂದ ಹಿಡಿದು ಅವರು ಧರಿಸಿರುವ ಪೋಷಾಕಿನಿಂದ ಹಿಡಿದು ಅವರ ಮುಖದಲ್ಲಿ ಇರುವಂತ ಪ್ರತಿಯೊಂದು ಹೂವು ಕೂಡ ನಮ್ಮ ರಾಷ್ಟ್ರ ಧ್ವಜವನ್ನ ಹೋಲ್ತಾ ಇದೆ. ವೆರಿ ಟ್ರೂ. ಅವರು ಹಾಕಿಕೊಂಡಿರೋ ಬಟ್ಟೆ, ಹಾರಿಸುವ ಧ್ವಜ, ಕೈಯಲ್ಲಿರುವಂತಹ ಬಾವುಟ, ಅಲ್ಲಿ ನೋಡೋಕ್ ಸಿಗುವಂತಹ ಕಲರ್ಸ್ ಇವೆಲ್ಲವೂ ಕೂಡ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿರುವಂತಹ ನೀಲಿ ಬಣ್ಣದ ಅಶೋಕ ಚಕ್ರ, ಇವೆಲ್ಲವೂ ಕೂಡ ನಮ್ಮ ರಾಷ್ಟ್ರದ ನಮ್ಮ ಒಂದು ರೀತಿ ರಾಷ್ಟ್ರಾಭಿಮಾನದ ಸಂಕೇತ. ನೀವು ನೋಡ್ತಿರುವಂತಹ ಏರಿಯಲ್ ವ್ಯೂ ಅಂದ್ರೆ ಮೇಲ್ಭಾಗದ ದೃಶ್ಯಾವಳಿಗಳು. ಸೈನಿಕರಿಗಾಗಲೇ ಪಥ ಸಂಚಲನಕ್ಕೆ ಸಜ್ಜಾಗಿದ್ದಾರೆ. ಅಫ್ಕೋರ್ಸ್ ಒಂದು ಭಾಗ ಅದು ರಾಷ್ಟ್ರ ರಾಜಧಾನಿಯಲ್ಲಿ, ಮಗದೊಂದು ಭಾಗ ರಾಜ್ಯ ರಾಜಧಾನಿಯಲ್ಲಿ. ಎರಡೂ ಕಡೆ ನಾಡಿನ ಜನತೆಗೆ ಶುಭ ಕೋರುವಂತಹ ಸಂದರ್ಭದಲ್ಲಿ ಇಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿ ಪ್ರಧಾನಮಂತ್ರಿಗಳು, ಅಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸಿ ಭಾಷಣವನ್ನು ಮಾಡ್ತಾರೆ. ಇಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಅಲ್ಲಿ ಹಾರಿಸಿ ಭಾಷಣವನ್ನು ಮಾಡ್ತಾರೆ. ಹಲವಾರು ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಈ ಕ್ಷಣದಿಂದ ಹೊತ್ತು ತರ್ತಾ ಇದ್ದೀವಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೂಡ ಎಲ್ಲ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಲೈವ್ ಫ್ರಮ್ ನವದೆಹಲಿ ಕೆಂಪುಕೋಟೆ. सफल आयोजन के लिए दिन रात काम करते हैं. दूरदर्शन के लिए इस समारोह के प्रसारण का दायित्व, सम्मान है और गौरव भी. Elaborate and detailed arrangements.
ಈಗಾಗಲೇ ನೋಡುತ್ತಿರುವಂತಹ ದೃಶ್ಯಾವಳಿಗಳು ಸರ್ಕಾರದ ಎಲ್ಲ ಅತಿಥಿ ಗಣ್ಯರು ಈಗಾಗಲೇ ಬಂದು ಆಸೀನರಾಗಿದ್ದ ನಾವು ಆವಾಗ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ, ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಒಳಗೊಂಡಂತೆ ಈಗಾಗಲೇ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು, ರಾಮ್ ವಿಲಾಸ್ ಪಾಸ್ವಾನ್, ಗುಲಾಂ ನಬಿ ಆಜಾದ್, ಹೀಗೆ ಎಲ್ಲ ಅತಿಥಿ ಗಣ್ಯರು ಕೂಡ ಈಗಾಗಲೇ ಬಂದು, ಜಯಶಂಕರ್ ಪ್ರಸಾದ್, ಹೀಗೆ ಯಾರು ನೋಡ್ತಾ ಇದ್ವಿ ಎಲ್ಲರೂ ಕೂಡ ತಿಳಿಸ್ತಾ ಇದೆಯಾ ಅವರೆಲ್ಲ ಒಳಗೆ ಬರ್ತಿದ್ದಾರೆ. ಕೂತ್ಕೂತಿ ಅನಂತ್ ಕುಮಾರ್ ಕೇಂದ್ರ ಸಚಿವರು, ಹೀಗೆ ನಿತಿನ್ ಗಡ್ಕರಿ, ಈಗ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಕೂಡ ಈಗ ಆಸೀನರಾಗ್ತಾ ಇದ್ದಾರೆ. 7:04 ಈ ಸಂದರ್ಭ. ಇನ್ನು 26 ನಿಮಿಷ ಎಕ್ಸಾಕ್ಟ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನವಾಗುತ್ತೆ. ಅಫ್ಕೋರ್ಸ್ ಅನಂತಕುಮಾರ್ ಅವರು ದಂಪತಿಗಳ ಸಮೇತ ಅಲ್ಲಿದ್ದಾರೆ. ಅಫ್ಕೋರ್ಸ್ ಎಲ್ಲ ಗಣ್ಯರು ಕೂಡ ಅವರ ಕುಟುಂಬ ಸಮೇತರಾಗಿಯೇ ಬರುತ್ತಾರೆ ಸ್ವತಂತ್ರೋತ್ಸವದ ಈ ಸಂದರ್ಭದಲ್ಲಿ. ನೀವು ನೋಡ್ತಿರುವಂತಹ VVIP ಗ್ಯಾಲರಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಈಗ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು JDS ವರಿಷ್ಠರಾದ HD ದೇವೇಗೌಡರು ಅವ್ರಿಗೊಂದು ಹಸ್ತಲಾಘವ ಅನಂತಕುಮಾರ್ ಅವರು ದಂಪತಿಗಳ ಸಮೇತ ಮಾಡಿ ಒಂದು ವಿಶ್ ಮಾಡಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್, ನಮಸ್ಕಾರ, ವೆಲ್ಕಮ್ ಸರ್, ಈ ಥರದ್ದು ಒಂದಷ್ಟು ಗ್ರೀಟಿಂಗ್ಸ್ಗಳು ನಡೀತಾ ಇರುತ್ತೆ. ತುಂಬ ದಿನ ಆದಮೇಲೆ ಸಿಗ್ತಿರ್ತಾರೆ ಅಥವಾ ಡೈಲಿ ಸಿಕ್ಕಿದ್ರು ಇವತ್ತು ಬೆಳಗ್ಗೆ ಆಗುವಂಥ ವಿಶ್ ಬೇರೆ. ಅದು ಬೀಯಿಂಗ್ ಎ ಇಂಡಿಯನ್, ಪ್ರೌಡ್ ಟು ಬಿ ಎನ್ ಇಂಡಿಯನ್ ಅಂತೀವಲ್ಲ, ನಾವು ಭಾರತೀಯರಾಗುವುದಕ್ಕೆ ತುಂಬ ಹೆಮ್ಮೆ ಪಡುತ್ತೇವೆ ಅಂತ. ಭವ್ಯ ಭಾರತದ ಈ 72 ವರ್ಷದ ಎಲ್ಲ ಘಟನಾವಳಿಗಳು ಕೂಡ ಒಮ್ಮೆ ಕಣ್ಮುಂದೆ ಹಾಗೇ ಬಂದು ಹೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಾವು ಸ್ಕೂಲ್ ಡೇಸ್ ಹಿಂದೆ ಯೋಚನೆ ಮಾಡ್ತಿದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ನಾವು ಯಾವಾಗಲೂ ಕೂಡ ನೆನಪಿಸ್ಕೊಳ್ಳಲೇಬೇಕಾದಂಥ ದಿನ ಇದ್ದರೆ ಅದು ಅಫ್ಕೋರ್ಸ್ ಇಡೀ ವರ್ಷ ಪೂರ್ತಿ, ಆದರೆ ಈ ದಿವಸ ಅದಕ್ಕೊಂದು ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ನೆನಪಿಸ್ಕೊಳ್ಳೋದಕ್ಕೆ, ನಮಗೆ ಸ್ವತಂತ್ರವನ್ನು ತಂದುಕೊಟ್ಟವರು, ಅಹಿಂಸಾ ಮಾರ್ಗದಿಂದ ಸ್ವತಂತ್ರ ಭಾರತಕ್ಕೆ ಬಂತು ಅಂದಾಗ ಅದಕ್ಕೆ ತ್ಯಾಗ ಮಾಡಿರುವಂಥ ಆ ಎಲ್ಲ ಸ್ವತಂತ್ರ ಹೋರಾಟಗಾರರು, ಅದಾದ ನಂತರದಲ್ಲಿ ಆ ಸ್ವತಂತ್ರವನ್ನು ಇವತ್ತಿನ ತನಕ ನಾವು ಉಳಿಸ್ಕೊಂಡು ಬಂದಿದ್ದೇವೆ ಎಂದಾಗ ಗಡಿ ಕಾಯುತ್ತಿರುವಂತಹ ವೀರ ಯೋಧ ಎಲ್ಲರಿಗೂ ಕೂಡ ನೀವು ನೋಡ್ತಿದ್ದೀರಿ. ಅಫ್ಕೋರ್ಸ್ 3 ಸೇನಾ ಮುಖ್ಯಸ್ಥರನ್ನ ಒಳಗೊಂಡು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅದು ವಾಯುಸೇನೆ ಆಗಿರಲಿ, ಭೂಸೇನೆ ಆಗಿರಲಿ, ನೌಕಾದಳ, ಹೀಗೆ ಎಲ್ಲ ದಳದ ಎಲ್ಲ ಲೆಫ್ಟಿನೆಂಟ್ ಕರ್ನಲ್ಸ್ ಎಲ್ಲರೂ ಕೂಡ ಬಂದು ಅವರ ದಂಪತಿಗಳ ಸಮೇತ, ಕುಟುಂಬದ ಸಮೇತ ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂಭ್ರಮದ ಗಳಿಗೆಯಲ್ಲಿ ಬಂದು ಕೂತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಈ ಎಲ್ಲ ಸಂಭ್ರಮವನ್ನು ಇಲ್ಲೆಲ್ಲೋ ಟಿವಿಲಿ ಕೂತು ಮಾತಾಡ್ತಿದ್ದೀವಿ, ಅಥವಾ ನವದೆಹಲಿಯ ಕೆಂಪು ಕೋಟೆಯಲ್ಲಿ ಈ ಧ್ವಜಾರೋಹಣದಲ್ಲಿ ನಾಯಕರೆಲ್ಲ ಭಾಗವಹಿಸ್ತಿದ್ದಾರೆ. ದೇಶದಾದ್ಯಂತ 125 ಕರೋಡ್ ಲೋಗ್ ಅಂತ ನರೇಂದ್ರ ಮೋದಿ ಅವರು ಏನು ಮಾತಾಡ್ತಾರೆ, ಏನ್ ಘೋಷಣೆ ಮಾಡ್ತಾರೆ, ನಮ್ಗೇನ್ ಗಿಫ್ಟ್ ಇದೆ ಇವತ್ತು ಅಂತ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರೊಟೆಕ್ಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಹರೀಶ್, ನಾನು ಶಬ್ಬೀರ್ ಜೊತೆ ಮಾತಾಡ್ತಾ ಇದ್ದೆ, ಮೀಡಿಯಾಕ್ಕೂ ಕೂಡ ಅಲ್ಲಿ ಅಲೌ ಮಾಡಿಲ್ಲವಂತೆ. ಸೊ ಪ್ರೊಟೆಕ್ಷನ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಕೇಳ್ಪಡ್ತಾ ಇದ್ವಿ, ಪ್ರಧಾನಿ ಮೋದಿ ಅವರಿಗೆ IB ಒಂದು ಸೂಚನೆಯನ್ನ ಕೊಟ್ಟಿತ್ತು, ತುಂಬಾ ಅಲರ್ಟ್ ಆಗಿರಿ ಅಂತ. ಸೊ ಆ ಕಾರಣಕ್ಕೋಸ್ಕರ ಮಾಧ್ಯಮದವರನ್ನು ಕೂಡ ಇಲ್ಲಿ ಇವತ್ತು ಒಳಗಡೆ ಬಿಟ್ಟಿಲ್ಲ. ಸೊ ಪ್ರೊಟೆಕ್ಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. 4,000 KSRP ತುಕಡಿಯನ್ನು ಕೂಡ ಆ ಕೆಂಪು ಕೋಟೆಯ ಸುತ್ತ ನೇಮಿಸಲಾಗಿದೆ. ಫಸ್ಟ್ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಪ್ರತಿಯೊಬ್ಬ ಪ್ರಧಾನಿಯೂ ಕೂಡ ಕೆಂಪು ಕೋಟೆಯಲ್ಲಿ ಭಾಷಣ ಮಾಡ್ತಾರೆ, ಫ್ಲಾಗ್ ಹಾಸ್ಟ್ ಕೂಡ ಮಾಡ್ತಾರೆ. ಇದೊಂದು ಐತಿಹಾಸಿಕ ದಿನ. ಜೊತೆಗೆ ಇವತ್ತು ಮೋದಿ ಅವರು ಮೊದಲಿಗೆ ರಾಜ್ಘಾಟ್ಗೆ ಹೋಗ್ತಾರೆ. ರಾಜ್ಘಾಟ್ ಹೋದ ನಂತರ ಕೆಂಪು ಕೋಟೆಗೆ ಅವರ ಆಗಮನ ಆಗುತ್ತೆ. ಅವರ ಆಗಮನಕ್ಕೋಸ್ಕರ, ಅವರ ಭಾಷಣಕ್ಕೋಸ್ಕರ, ರಾಷ್ಟ್ರ ಧ್ವಜ ಹಾರಾಡಕ್ಕೋಸ್ಕರ ಇಡೀ ರಾಷ್ಟ್ರನೇ ಕಾಯ್ತಾ ಇದೆ. ಜೊತೆಗೆ VVIP ಗ್ಯಾಲರಿಯಲ್ಲಿ ಅನೇಕ ಗಣ್ಯರನ್ನ ನಾವು ನೋಡ್ತಾ ಇದ್ದೀವಿ. ನಿತಿನ್ ಗಡ್ಕರಿ ಇದ್ದಾರೆ, ಕೇಂದ್ರ ಸಚಿವರ ಜೊತೆಗೆ AICC ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಜೊತೆಗೆ ಅನೇಕ ಗಣ್ಯರು ತಮ್ಮ ಕುಟುಂಬ ಸಮೇತ ಆಗಮಿಸಿದ್ದಾರೆ. ಯಾಕಂದ್ರೆ ದೇಶಕ್ಕೆ ಅತಿ ದೊಡ್ಡದಾಗಿರುವಂತಹ ಹಬ್ಬ ಇದು. ಕೇವಲ ಭಾರತಕ್ಕೆ ಅಷ್ಟೇ ಅಲ್ಲ, ಭಾರತವನ್ನ ಇಡೀ ಪ್ರಪಂಚವೇ ನೋಡ್ತಾ ಇರುತ್ತೆ. ಇವತ್ತು ಪ್ರಧಾನಿಯವರು ಏನ್ ಮಾತಾಡ್ತಾರೆ, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು. ಜೊತೆಗೆ ಪ್ರಧಾನಿಯವರ ಕೊನೆಯ ಭಾಷಣ ಇದಾಗಿರೋದ್ರಿಂದ, ಅಂದ್ರೆ ಇಂಡಿಪೆಂಡೆನ್ಸ್ ಡೇ ದಿನ ಕೊನೆಯ ಭಾಷಣ ಇದಾಗಿರೋದ್ರಿಂದ ಪ್ರಧಾನಿಯವರು ಏನ್ ಮಾತಾಡ್ತಾರೆ, ಏನ್ ಘೋಷಣೆ ಮಾಡ್ತಾರೆ, ಮುಖ್ಯವಾಗಿ 3 ಸ್ಕೀಮ್ನ ಇವತ್ತು ಅವರು ಘೋಷಣೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಆ ಘೋಷಣೆಗಳು ಯಾವುವು, ಜನರಿಗೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಜೊತೆಗೆ ಆಯುಷ್ಮಾನ್ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ಅವರು ಘೋಷಿಸುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ 7:15ವರೆಗೂ ನಾವು ಕಾಯ್ಲೇಬೇಕು. ಪ್ರಧಾನಿ ಮೋದಿ ಬಂದ್ಮೇಲೆ ಅವರು ಫ್ಲಾಗ್ ಹಾಸ್ಟ್ ಮಾಡಿದ್ಮೇಲೆ ಏನು ಭಾಷಣ ಮಾಡ್ತಾರೆ, ಅವ್ರೇನ್ ಮಾತಾಡ್ತಾರೆ ಅನ್ನೋದನ್ನ.
ಎಸ್, ನೀವು ನೋಡ್ತಿರುವಂತಹ ಹಲವಾರು ದೃಶ್ಯಾವಳಿಗಳು ಎಲ್ಲ ಭಾಗದಿಂದ ಕೂಡ ಆಯ್ಕೆಯಾಗಿರೋ ಮಕ್ಕಳು ಬಂದು ಕೂತಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿಗಳು, ಶ್ರೀ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಹೀಗೆ ಎಲ್ಲ ಗಣ್ಯಾತಿ ಗಣ್ಯರಲ್ಲೂ ಕೂಡ ಆಸೀನರಾಗಿದ್ದಾರೆ. ನಾವು ಯಾವಾಗಲೂ ಕೂಡ ಕನ್ನಡಿಗರಿದ್ದಾಗಲೂ ಒಂದು ಮಾತು ಹೇಳ್ತೀವಿ, ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ನಾವಾಗಲೇ ಮೆನ್ಷನ್ ಮಾಡ್ತಿರ್ಬೇಕಾದ್ರೆ ಭಾರತದಲ್ಲಷ್ಟೇ ಈ ಸೆಲೆಬ್ರೇಷನ್ ಇರಲ್ಲ, ಭಾರತೀಯ ವಿಶ್ವದ ಯಾವುದೇ ಮೂಲೆಯ ಯಾವುದೇ ರಾಷ್ಟ್ರದಲ್ಲೂ ಕೂಡ ಕೆಲಸ ಮಾಡ್ತಿದ್ರು ಕೂಡ ಆ ಜಾಗದಲ್ಲಿ ನಾನು ಭಾರತೀಯ ಅಂತ ಫ್ಲಾಗ್ ಹಾಸ್ಟ್ ಮಾಡಿದ್ದನ್ನು ನಾವು ಯಾವಾಗಲೂ ಕೂಡ ಗಮನಿಸ್ತೀವಿ. ಎಕ್ಸಾಕ್ಟ್ಲಿ ನಾವು ಮಾತಾಡ್ತಿದ್ವಿ, ಇದು ರಾಷ್ಟ್ರಪಿತನ ಪುತ್ಥಳಿ. ಒಂದು ರೀತಿ ಇವತ್ತು ಅದನ್ನು ನಾವು ನೋಡಿದ ತಕ್ಷಣ ಒಂದು ಭಾವುಕತೆ ಎದ್ದು ಬರುತ್ತೆ, ಒಂದು ಸೆಲ್ಯೂಟ್ ಮಾಡಬೇಕು ಅನಿಸುತ್ತೆ ಬಿಕಾಸ್ ಆಫ್ ಹಿಮ್. ಅದೇನೇ ಇರಲಿ, ನಮ್ಮ ಪರ ವಿರೋಧ ಒಪ್ಪಿಗೆ ಆ ಥರದ್ದೆಲ್ಲ ಕೂಡ ಆ ಚರ್ಚೆಗಳು ಇವತ್ತವರೆಗೂ ನಡೀತಿದೆ 72 ವರ್ಷ ಆದರೂ ಕೂಡ. ಬಟ್ ಆ ಹೋರಾಟ ಹಿಂದಿರುವಂಥ ಅಚಲವಾದಂಥ ನಿರ್ಧಾರ ಮತ್ತು ಆ ಮೂಲಕ ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ಈ ಕ್ಷಣ ಬರ್ತಾ ಇದೆ. ಅಂದರೆ ಕೆಂಪು ಕೋಟೆಗೆ ಬರುವುದಕ್ಕೆ ಮುಂಚೆ ನಡೆಯುವಂಥ ಹಲವಾರು ಪ್ರಕ್ರಿಯೆಗಳು. ರಾಜ್ಘಾಟ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೋಗ್ತಾರೆ. ಅಲ್ಲಿ ಎಲ್ಲ ವೀರ್ ಜವಾನ್ ಅವರಿಗೆ ಒಂದು ಸಲಾಂ ನಮಸ್ಕಾರ ಈ ಸಂದರ್ಭದಲ್ಲಿ ಅಲ್ಲಿ ಸಲ್ಲಿಸ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಒಂದು ರೀತಿ ಆ ಜಾಗ ಏನಿದೆ ಸಮಾಧಿ, ಅಲ್ಲಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು. ಈ ಸಂದರ್ಭದಲ್ಲಿ ನೇರ ಪ್ರಸಾರ ಲೈವ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ.